ಅರುಣ್ ಪ್ರಸಾದ್ ಸರ್, ಸಾಕಷ್ಟು ಸೂಚನೆಗಳನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಅದರಲ್ಲಿ ಬಹಳ ಪ್ರಮುಖವಾಗಿ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಸಾರ್ವಜನಿಕ ವಲಯದಲ್ಲಿ ಊಟ ತಿಂಡಿಯನ್ನು ಕೊಡಬೇಡಿ ಅಂತ ಹೇಳಿದೆ. ಯಾಕಿರಬಹುದು ಸರ್? ಅದೊಂದು ಅಬ್ಜೆಕ್ಷನ್ ಇದೆ ಅದಕ್ಕೆ. ನೋಡಿ, ಅಲ್ಲ, ಬೀದಿ ನಾಯಿಗಳಿಗೆ ಬೀದಿಲಿ ಊಟ ಹಾಕದೆ ಇನ್ನೇನು ಮನೆಯಲ್ಲಿ ಇವಾಗ ಅದೇ ಬರ್ತಾ ಇದ್ದೀನಿ. ನೋಡಿ, ಸುಪ್ರೀಂ ಕೋರ್ಟ್ ಅವರು ಒಂದು ಗಮನಕ್ಕೆ ತಗೋಬೇಕು, ಬೀದಾಡಿಗಳ ಪ್ರಾಣಿಗಳ ಜವಾಬ್ದಾರಿ ಬಂದು ಸರ್ಕಾರದ್ದು. ಡಾಕ್ಟ್ರಿನ್ ಆಫ್, ಮೊದಲು ಜಲ್ಲಿಕಟ್ಟು ತೀರ್ಪಲ್ಲಿ ಡಾಕ್ಟ್ರಿನ್ ಆಫ್ ಪೇರೆಂಟ್ಸ್ ಪ್ಯಾಟ್ರಿ ಅಂತೇಳಿ ಒಂದು ಕಾನೂನಲ್ಲಿದೆ. ಅದು ಏನು ಹೇಳುತ್ತಂದ ಅಂದರೆ, ಯಾರಿಗೆ ಇದಿಲ್ವೋ, ಬಾಯಿಲ್ವೋ, ಏನಿಲ್ಲ ಅಂಥವರ ರಕ್ಷಣೆ ಬಂದು ಸರ್ಕಾರದಂತೆ. ಅದಕ್ಕೆ ನೋಡಿ, ವೃದ್ಧ ಮಹಿಳೆಯರು, ಓಕೆ, ಭಿಕ್ಷುಕರು, ಅನಾಥರು, ಇವ್ರದ್ದೆಲ್ಲ ಜವಾಬ್ದಾರಿಯನ್ನು ಸರ್ಕಾರ ಕಟ್ಟುತ್ತೆ, ಅನಾಥಾಶ್ರಮ. ಓಕೆ, ಬೀದಾಡಿ ಪ್ರಾಣಿಗಳು, ಅರಣ್ಯದಲ್ಲಿರುವಂಥ ವನ್ಯಜೀವಿಗಳ ಜವಾಬ್ದಾರಿ ಅರಣ್ಯ ಇಲಾಖೆದು. ಬೀದಾಡಿ ಪ್ರಾಣಿಗಳದ್ದು ಲೋಕಲ್ ಅಥಾರಿಟಿದು. ಏನು, ಇವಾಗ ಬಂದು ನಮ್ಮ ಪ್ರಶ್ನೆ ಇಷ್ಟೇ, ಆಯ್ತಪ್ಪ, ನಾವು ಹಾಕಲ್ಲ ಅನ್ನ, ಓಕೆ, ಲೋಕಲ್ ಅಥಾರಿಟಿ ಅವ್ರು ಹಾಕಬೇಕು. ಮತ್ತು ಮೊದಲು ಏನಾಗ್ತಾ ಇತ್ತು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸು 2016 ರೂಲ್ 15 ಸಬ್ ರೂಲ್ ಬಿ ಅಡಿಯಲ್ಲಿ, ಅದಕ್ಕಿಂತ ಮುಂಚೆ ಎಲ್ಲರೂ ಕಸದ ತೊಟ್ಟೆಯಲ್ಲಿ, ಕಾರ್ಪೊರೇಷನ್ ತೊಟ್ಟೆಯಲ್ಲಿ ಅನ್ನ ಹಾಕ್ತಾಯಿದ್ರು. ಇವಾಗೇನಾಯಿತು, ಮನೆಗೆ ಹೊಸ ಇದು ಏನು ಹಸಿ ಕಸ, ಒಣ ಕಸ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾಗ್ತಾ ಇದೆ, ಪ್ರಾಣಿಗಳಿಗೆ ಹೊರಗಡೆ ಊಟ ಸಿಗ್ತಾ ಇಲ್ಲ. ಇವಾಗ ಬಂದು ABC ರೂಲ್ಸ್ 2023 ಅಡಿಯಲ್ಲಿ ರೂಲ್ 20 ಸಬ್ ರೂಲ್ 1 ಬಂದು ಏನು ಹೇಳುತ್ತಾನೆ ಅಂದರೆ, ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ನು, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ನು, ಲೋಕಲ್ ಅಥಾರಿಟಿ ಅವರು ಏನು, ನೀವುಗಳು ತಮ್ಮ ಏರಿಯಾಗಳಲ್ಲಿ ಇರುವಂಥ ನಾಯಿಗಳಿಗೆ ಆಹಾರ ಹಾಕುವಂಥ ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ಅದರಲ್ಲಿ ಯಾರಾದರೂ ಕಂಪ್ಯಾಷನೇಟ್ ಗಚ್ಚ, ದಯೆಯಿಂದ ನಾವು ಅನ್ನ ಹಾಕ್ತೀವಿ ಅಂದರೆ ಅವ್ರಿಗೆ ಹೆಲ್ಪ್ ಮಾಡಬೇಕಂತೇಳಿದೆ. ಮತ್ತು ರೂಲ್ 20 ಸಬ್ ರೂಲ್ 2 ಏನು ಹೇಳುತ್ತದೆ ಅಂದರೆ, ಇನ್ ಕೇಸ್ ಏನಾದರೂ ಗಲಾಟೆ ಅದ ಅಂದರೆ ಅಂಥ ಟೈಮಲ್ಲಿ ಏನು ಫೀಡಿಂಗ್ ಸ್ಪಾಟ್ಸ್ಗಳು ಕೊಡಬೇಕಂತೇಳಿದೆ. ಇದು ಡಾಕ್ಟರ್ ಮಾಯಾ ಡಿ ಚಬ್ಲಾನಿ ಮತ್ತು ರಾಧಾ ಮಿತ್ತಲ್ ಅವರು ಡೆಲ್ಲಿ ಹೈಕೋರ್ಟಲ್ಲಿ ಇದು ಮಾಡಿದಾಗ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಅದರಲ್ಲಿ ಪ್ಯಾರಾಗ್ರಾಫ್ 33 ಕ್ಲೀನಾಗಿ ಹೇಳುತ್ತೆ, ಏನಂದ ಅಂದರೆ, ಈ ಥರ ಗಲಾಟೆ ಆದಾಗ ಫೀಡಿಂಗ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಬೇಕು. ಫೀಡಿಂಗ್ ಸ್ಪಾಟ್ಸ್ ಅಂದರೆ ಎಲ್ಲ ನಾಯಿಗಳು ಟೆರಿಟೋರಿಯಲ್, ಅಂದರೆ ನಮ್ಮ ಇದು ಮಲ್ಲೇಶ್ವರಂ ಅಲ್ಲಿರುವ ನಾಯಿಗಳು, ಅಂದರೆ ಇದು 13th ಕ್ರಾಸಲ್ಲಿ ಇರುವಂಥ ನಾಯಿಗಳು 14th ಕ್ರಾಸ್ಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಗಲಾಟೆ ಆಗುತ್ತೆ. ಎಲ್ಲ ನಾಯಿಗಳು ಟೆರಿಟೋರಿಯಲ್ಲು ಆ ಜಾಗದಲ್ಲೇ ಇರುತ್ತೆ. ಅದೇ ಜಾಗದಲ್ಲಿ ಕೋರ್ಟ್ ಏನು ಹೇಳ್ತಾನೆ ಅಂದರೆ, ಮಲ್ಟಿಪಲ್ ಫೀಡಿಂಗ್ ಸ್ಪಾಟ್ಸ್, ಅಂದರೆ ಬೇರೆ ಬೇರೆ ಇದರಲ್ಲಿ, ಅಂದರೆ 10 ನಾಯಿ ಅಂದರೆ 10 ನಾಯಿಗೆ ಒಂದೇ ಕಡೆ ಅಲ್ಲ, ಬೇರೆ ಬೇರೆ ಕಡೆ ಇದು ಮಾಡಬೇಕಂದ್ಬಿಟ್ಟು ಇದು ಮಾಡಿದೆ. ಇವಾಗ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕಬಾರ್ದಂದ ಅಂದರೆ, ಇವಾಗ ಒಂದು ಬಂದು ನಾಯಿಗಳಿರೋದೇ ಸಾರ್ವಜನಿಕ ಸ್ಥಳದಲ್ಲಿ, ಹೌದು, ಇವಾಗ ಫೀಡಿಂಗ್ ಸ್ಪಾಟ್ಸ್ ಮಾಡಬೇಕು. ಇವಾಗ ಗೆಜೆಟಲ್ಲೇ ನೋಡೋದಂದರೆ ರೂಲ್ 20 ಸಬ್ ರೂಲ್ 1 ಏನು ಹೇಳುತ್ತೆ ಅಂದರೆ, ನೀವು ಎಲ್ಲಿ ಬೇಕಾದ್ರು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಗೈಡ್ಲೈನ್ಸ್ ಕೊಡಿ, ಅಂದರೆ ಬೇರೆಯವ್ರ ಮನೆ ಮುಂದೆ ಹಾಕ್ಬಾರ್ದು, ಜನರು ಓಡಾಡೋ ಕಡೆ ಹಾಕ್ಬಾರ್ದು, ಯಾಕಂದರೆ ನಾಯಿಗಳು ಶಾಂತಿಯಿಂದ ತಿನ್ನೋಕ್ಕಾಗಲ್ಲ. ಸೊ ಎಲ್ಲಿ ಹಾಕಬೇಕು ಸರ್ ನಿಮ್ಮ ಪ್ರಕಾರ? ಎಲ್ಲಿ ಹಾಕ್ಬೇಕಂದ್ರೆ, ಎಲ್ಲೂ ಜನರು ಓಡಾಟ ಕಡಿಮೆ ಇರಬೇಕು, ಅಲ್ಲಿ ನಾಯಿಗಳು ಇರಬೇಕಲ್ಲ ಸರ್? ಇಲ್ಲ, ಅದೇ ಹೇಳ್ತೀನಿ ನೋಡಿ, ಜನರು ಓಡಾಟ ಸ್ವಲ್ಪ ಕಡಿಮೆ ಇರೋ ಕಡೆಯಲ್ಲಿ, ಮತ್ತು ಇದು ಡೇ ಟೈಮಲ್ಲಿ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸ್ವಲ್ಪ ನೈಟ್ ಆಗಿದ ತಕ್ಷಣ ಏನಾಗುತ್ತೆ, ಜನರದು ಸ್ವಲ್ಪ ವಾಕಿಂಗ್ ಎಲ್ಲ ಕಡಿಮೆ ಆಗಿದೆ ಅಂದರೆ ಏನಾಗುತ್ತೆ, ಅಂಥ ಟೈಮಲ್ಲಿ ಅದು ಇದು ತಿನ್ನುತ್ತೆ. ಮತ್ತು ಇನ್ನೊಂದು ಬಂದು, ಆ ನಾಯಿದು ಬೌಂಡ್ರಿ ಒಳಗಡೆ ಹಾಕ್ಬೇಕಂತಿದೆ. ಪ್ಯಾರಾಗ್ರಾಫ್ 33 ನಿಮಗೆ ಶೇರ್ ಮಾಡ್ತಾರೆ. ಪ್ಯಾರಾಗ್ರಾಫ್ 33 ಇದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟ್ ಈ ಏರಿಯಾದಲ್ಲಿ ನಾಯಿಗಳಿರ್ತವೆ ಮತ್ತು ಬೇರೆ ಏರಿಯಾಗಳ ನಾಯಿಗಳಿರ್ತವೆ, ನಾಯಿಗಳಲ್ಲೇ ಓಕೆ ಆ ಬೌಂಡ್ರಿ ಒಳಗಡೆನೆ ಓಕೆ ಸಪ್ರೇಟ್ ಆಗಬೇಕಂದ್ರೆ ಒಂದು ನಾಯಿಗಳು ಎಲ್ಲ ಕಡೆ ತಿನ್ನಕ್ಕೆ ಹೋಗುತ್ತೆ. ಅದಕ್ಕೆ ನೋಡಿ 5 ನಾಯಿ ಅಂದರೆ ಒಂದು 3 ಭಾಗ ಮಾಡಿಬಿಟ್ಟು 3 ಕಡೆ ಇದು ಹಾಕಬೇಕಾಗುತ್ತೆ. ಬಟ್ ಮೇಯ್ನ್ ಏನಂದರೆ, ಇನ್ನೊಬ್ಬರು ಮನೆ ಬಾಗಿಲು ಮುಂದೆ ಆಗಲಿ, ಇಲ್ಲ ಜನರು ಜಾಸ್ತಿ ಓಡಾಟ ಗಾಡಿಗಳು ಆ ಥರ ಇದ್ದಂದರೆ ಅಲ್ಲಿ ದಯವಿಟ್ಟು ಹಾಕಬೇಕು. ಯಾಕಂದರೆ ಅದೂ ಶಾಂತಿನ ತಿನ್ನಕ್ಕೆ ಸ್ವಲ್ಪ ತಿಂದು, ಕಾಗೆಗಳು ನೋಡಿ ಅನ್ನ ಹಾಕ್ತಂದ್ರೆ ಯಾರು ಬಂದರೆ ಹಾರ್ಬಿಡುತ್ತೆ, ಕರೆಕ್ಟ್, ಅದು ಶಾಂತಿಯಿಂದ ತಿನ್ನೋಕ್ಕಾಗಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಇದು. ಬಟ್ ಏನಂದರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಇವಾಗ ಅನ್ನ ಹಾಕ್ಲೇಬೇಕಾಗುತ್ತೆ, ಯಾಕಂದರೆ ಗೆಜೆಟಲ್ಲೇ ಇದೆ. ಓಕೆ, ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದರೆ, ಯಾರು ಇದು ಮಾಡಿದೆ ಅಂದರೆ, ಲೋಕಲ್ ಅಥಾರಿಟಿ ಅವ್ರು ಬಂದು ಫೀಡಿಂಗ್ ಸ್ಪಾಟ್ ಮಾಡಲಿ, ಫೀಡಿಂಗ್ ಸ್ಪಾಟ್ ಮಾಡಿಬಿಟ್ಟು ಅಲ್ಲಿ ಆ ಟೈಮ್ ಅಂತೇಳಿ ಅಲ್ಲಿ ಹೋಗಿ ಹಾಕಲಿ. ಸರ್, ಲೋಕಲ್ ಅಥಾರಿಟಿ ಅವರು ಈ ತರ ಏನಾದರೂ ಕೆಲಸ ಮಾಡಿಬಿಟ್ಟಿದ್ರೆ ಈ ಸಂತಾನಹರಣ ಇನ್ನು ಇವತ್ತಿಂದ ಇದು ಸುಪ್ರೀಂ ಕೋರ್ಟ್ ಹೇಳ್ಬೇಕಾ ಸರ್? ಹೇಳಿದ್ದು 100% ಸತ್ಯ ಸರ್. 2016 ಸುಪ್ರೀಂ ಕೋರ್ಟ್ ಅವರು ಏನು ಹೇಳಿದಾನ ಅಂದರೆ, ನಾವು ಹೇಳಿರುವಂಥ ಆದೇಶವನ್ನು ಇಟ್ ಶುಡ್ ಬಿ ಓಕೆ ಸೆಂಟ್ ಟು ದ ಚೀಫ್ ಸೆಕ್ರೆಟರಿ ಆಫ್ ಆಲ್ ಸ್ಟೇಟ್ಸ್. ಚೀಫ್ ಸೆಕ್ರೆಟರಿಯನ್ನು ಮುಖ್ಯ ಇವರು ನಾವು ಹೇಳಿದ್ನ ಮಾಡಬೇಕಂತೇಳಿ ಏನೂ ಮಾಡಿಲ್ಲ ಸರ್. ಲೆಕ್ಕ ತೋರಿಸ್ತಾರೆ ಸರ್, ಮಾಡಲ್ಲ. ಅದಕ್ಕೆ ಇವಾಗ ಆಕ್ಟಿವಿಸ್ಟ್ಗಳು ಕಂಟೆಂಪ್ಟ್ ಪಿಟಿಷನ್ ಫೈಲ್ ಮಾಡ್ತಾ ಇದ್ದಾರೆ. ಇದೇ SLP 691 ಚೀಫ್ ಸೆಕ್ರೆಟರಿಗೆ ಕೊಟ್ಟಿರುವಂಥ ಆದೇಶ ಸುಪ್ರೀಂ ಕೋರ್ಟ್ ಅವರು ಮಾಡಿದಾರ ಇಲ್ವಾ ರಿವ್ಯೂ ಮಾಡಲಿ ಸುಪ್ರೀಂ ಕೋರ್ಟ್ ಅವರು.
ಯಾಕಂದ್ರೆ ಇದೆಲ್ಲ ಬಂದು ಜವಾಬ್ದಾರಿ ಅಧಿಕಾರಿಗಳದ್ದು. ಇವಾಗ ಪ್ರಾಣಿಗಳದ್ದು ಹೌದು, ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ಈಗ ಇಷ್ಟೆಲ್ಲ ಸಮಸ್ಯೆ ಆಗೋದಕ್ಕೆ ಕಾರಣ ಒಂದ್ ಕಡೆ ನಾಯಿಗಳು ಇಷ್ಟೆಲ್ಲ ಸಮಸ್ಯೆ ಮಾಡ್ತಾ ಇದಾವೆ ಅಂತ ಅಂದ್ರೆ ಅದಕ್ಕೆ ಕಾರಣನೇ ಅಧಿಕಾರಿಗಳು ಅಂತ ಹೇಳ್ತಾ ಇದೆ. ಸರ್ ಅಧಿಕಾರಿಗಳು ಯಾವುದೇ ಈಗ BBMP ಅಧಿಕಾರಿಗಳು ಈ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟಂತೆ BBMP ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಈ ಕಮಿಷನರು ಆಯುಕ್ತರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಈಗ ಏನು ಬಾಡೂಟ ಯೋಜನೆಯನ್ನ ಈಗ ಬಿರಿಯಾನಿ ಊಟವನ್ನು ಜಾರಿಗೆ ತರ್ತೀನಿ ಅಂತ ಹೇಳಿದ್ರು, ಅದನ್ನು ಕೂಡ ನಿಗದಿತ ಪ್ರದೇಶದಲ್ಲೇ ಕೂಡ ಅವರು ಮಾಡಬೇಕಾಗ್ಬತ್ತು. ಅದನ್ನು ಸಹ ಈಗ ಹೋರಾಟ ಅದು ಬೇಕಾಗಿಲ್ಲ ಅಂತೇಳಿ, ಏಕೆಂದರೆ ಇವತ್ತಿನ ದಿವಸ ಅದಕ್ಕೆ ಮಾಂಸಾಹಾರಿಯನ್ನು ಊಟ ಹಾಕಿದ್ದೆ ಆದರೆ ಅದು ಇನ್ನು ಕಡಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ರುಚಿ ಕಂಡುಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಅಲ್ಲಿಗೆ ತಡೆ ಹಿಡಿದಿದ್ದಾರೆ ಸರ್ಕಾರ. ಆದ್ರೆ ಅದು ತಡೆ ಹಿಡಿದಿಲ್ಲ, ಅದು ಇದರಲ್ಲಿದೆ, ಜಾರಿಯನ್ನು ಸ್ಟಾರ್ಟ್ ಮಾಡಿಲ್ಲ. ಅಲ್ಲ, ಇದು ಇವಾಗ ಟೆಂಡರ್ ಇದು ಮಾಡ್ತಾ ಇದ್ದಾರೆ ನೋಡಿ. ಒಂದು ಹೇಳ್ತೀನಿ ನೋಡಿ, ಅದು ನಾಯಿ ಬಂದು ನೋಡಿ ಹಸಿ ಮಾಂಸ ಓಕೆ ಅದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಬಟ್ ಇವಾಗ ಏನಾಗ್ತದೆ, ಸರಿ, ಹಸಿ ಮಾಂಸ ಅಂತ ಅಂದಾಗ ನೆನಪಾಯ್ತು. ಮತ್ತೆ ಯಾವುದೇ ಇನ್ನೊಂದು ನೋಡಿ, ಸೈಂಟಿಫಿಕ್ ಆಗಿ ನೋಡೋದಂದ್ರೆ ಅದು ಒಂದು ಇದು ಯಾಕೆ ಪ್ರಾಣಿಗಳಿಗೆ ಬೇಯಿಸಿರೋದು ಯಾಕಂದ್ರೆ ಬೇಯಿಸ್ತಂದ್ರೆ ಅದಕ್ಕೆ ಇನ್ಫೆಕ್ಷನ್ ಆಗಲ್ಲ. ಅದೇ ಒಂದು ಉದ್ದೇಶಕ್ಕೋಸ್ಕರನೇ ಬೇಯಿಸಿರೋದು ಹಾಕೋದು ಒಂದು ಒಳ್ಳೇದದು. ಬಟ್ ಪ್ರಾಣಿಗಳು ಬಂದು ಅದು ಹಸಿ ಮಾಂಸ ಅದೆಲ್ಲ ಮಾಂಸಾಹಾರಿ ಪ್ರಾಣಿ, ಶಾಕಾಹಾರಿ ಅಲ್ಲ, ಮಾಂಸಾಹಾರಿ. ಬಟ್ ನಮ್ಮ ಜೊತೆಲಿ ಬೆರ್ತಿರೋದ್ರಿಂದ ಏನಾಗ್ತದೆ, ನಾವು ಏನು ಕೊಟ್ಟಿದ್ದೀವಿ ಬದುಕಬೇಕಂದ್ರೆ ಹೊಟ್ಟೆಗೆ ಏನಾರ ಒಂದು ಸ್ವಲ್ಪ ಹಿಟ್ಟು ಸಿಕ್ತಲ್ಲ ಅಂತೇಳಿ ಶಿವ ಅಂತೇಳಿ ತಿನ್ಕೊಂಡು ಬಿತ್ಕೊಳ್ಳುತ್ತೆ ಅಷ್ಟೇ. ಬಟ್ ಅದಕ್ಕೆ ಆಪ್ಷನ್ ಬಂದು ಮಾಂಸ. ಅದಕ್ಕೆ ಇವಾಗ BBMP ಅವ್ರು ಸಹ ಇದು ಮಾಡಿದಾರಲ್ಲ ಅದರಲ್ಲಿ, ಯಾಕಂದರೆ ಅದು ಚಿಕನ್ ಯಾಕಂದ್ರೆ ಅನ್ನ ಸಾಂಬಾರು ನಾಯಿ ತಿನ್ನಕ್ಕೆ ಹೋಗಲ್ಲ, ಅದು ಮಾಡಿದ್ರೂ ವೇಸ್ಟು. ಮತ್ತು ನಾವು ಮೊಸರನ್ನ ಹಾಲನ್ನು ಮಾಡಿದ್ರೆ ಸಹ ಕಾಸ್ಟ್ಲಿ ಆಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಚಿಕನ್ ಸ್ವಲ್ಪ ಕಡಿಮೆ ರೇಟು, ಚಿಕನ್ನ ಬೇಯಿಸ್ಬಿಟ್ಟು ಹಾಕ್ಬಿಟ್ಟು ಅಂದರೆ ಏನಾಗುತ್ತೆ ಅದು ಇದಾಗುತ್ತೆ, ಸ್ವಲ್ಪ ಅದು ವಿಟಮಿನ್ಸ್ ಎಲ್ಲ ಸಿಗುತ್ತೆ, ಪ್ರೋಟೀನ್ ಹೌದು. ಬಟ್ ಏನಂದ್ರೆ ಇವರು ಹಸಿ ಇದು